ಇವಾಗ ಎಷ್ಟೊಂದು ಜನ ಕೆಲಸ ಇಲ್ಲದೆ ಮನೇಲಿ ಕುತ್ಕೊಂಡಿದ್ದಾರೆ ಆ್ಯಂಡ್ ಅವ್ರಿಗೆ ಏನೂ ಇಲ್ಲ ಪಾಪ. ಯಾಕಂದರೆ ಅವರು ಯಾವುದು ಸೇವಿಂಗ್ಸ್ ಮಾಡ್ಕೊಂಡಿರಲ್ಲ, ಅಥವಾ ಇಂಡಸ್ಟ್ರಿಯಲ್ಲೇ ಅವ್ರು ಇಡೀ ಜೀವನನ ಕಳೆದಿರ್ತಾರೆ, ಯಾರೂ ಇರಲ್ಲ ಅವ್ರನ್ನ ನೋಡ್ಕೊಳ್ಳೋಕ್ಕೆ. ಎಷ್ಟೊಂದು ಜನ ಹಾಗೆ ತೀರ್ಕೊಂಡವರು ಇದ್ದಾರೆ, ಏನೂ ಇಲ್ಲದೆ, ಯಾರು ಏನೂ ಮಾಡೋಕ್ಕಿಲ್ದೇ. ಅಂಥವ್ರಿಗೆಲ್ಲ ಕರೆದು ಕೆಲಸ ಕೊಟ್ಟರೆ ಎಷ್ಟು ಒಳ್ಳೆ ಇರುತ್ತೆ. ಅದನ್ನು ಬಿಟ್ಟು ಯಾವುದೋ ಒಂದು ರೀಲ್ಸ್ ಮಾಡಿ ಯಾವುದೋ ಒಂದು ನೆಗೆಟಿವಲ್ಲಿ ಫೇಮಸ್ ಆದವ್ರನ್ನ ನೀವು ಕರೆದು ಒಂದು ಸ್ಟೇಜ್ ಮೇಲೆ ನಿಲ್ಲಿಸ್ತೀರಾ ಅಂತಂದರೆ ನೆಗೆಟಿವಿಟಿಗೆ ಜಾಸ್ತಿ ಬೆಲೆ ಅಂತ ಆಯ್ತಲ್ವ. ಆಗಿದ್ರೆ ಇವಾಗಿನ ಕಾಲದಲ್ಲಿ ಪಾಸಿಟಿವ್ ಆಗಿದ್ದವ್ರನ್ನ ಯಾರೂ ಮೂಸು ಕೂಡ ನೋಡೋಲ್ಲ. ನೀವು ನೆಗೆಟಿವ್ ಆಗಿ ಫೇಮಸ್ ಆಗ್ತಾ ಇದ್ದೀರಾ, ನಿಮಗೆ ಅಂಥವರೇ ಬೇಕು. ಹಾಗಿದ್ರೆ ಒಳ್ಳೆತನಕ್ಕೆ ಇಲ್ಲಿ ಬೆಲೆ ಇಲ್ಲ, ನೀವು ಕೆಟ್ಟದಾಗಿದ್ದರೆ ಮಾತ್ರ ಇಲ್ಲಿ ಬೆಲೆ ಅಂತಂದರೆ ಐ ಗೆಸ್ ವಿ ಆರ್ ಇನ್ ಕಲಿಯುಗ ಓನ್ಲಿ. ಕಲಿಯುಗ ಇದು ದ ಎಂಡ್ ಆಫ್ ಕಲಿಯುಗ ಅಂದ್ಕೊಳ್ತೀನಿ. ಯಾವುದೋ ಏನೋ ಒಂದು ಚೀಪ್ ಕೆಲಸ ಮಾಡಿ ಅವರನ್ನು ಒಂದು ಒಳ್ಳೆ ಸ್ಟೇಜಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತೀರ. ಒಂದು ಒಳ್ಳೆ ಸ್ಟೇಜಲ್ಲಿ ಒಂದು ಸ್ಟ್ಯಾಂಡರ್ಡ್ ಪರ್ಸನ್ ಜೊತೆ ಹೋಗಿ ನಿಲ್ಲಿಸ್ತೀರ, ಅವ್ರ ಜೊತೆ ನೀವು ಕೈ ಮಿಲಾಯಿಸ್ಬೋದು ಅಂತಂದರೆ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಟ್ಯಾಲೆಂಟ್, ನಾರ್ ಹಾರ್ಡ್ ವರ್ಕ್, ನಾರ್ ಪಾಸಿಟಿವಿಟಿ. ಇಲ್ಲಿ ಕೆಟ್ಟೋರಿಗೆ ಮಾತ್ರ ಬೆಲೆ, ಕೆಟ್ಟೋರಿಗೆ, ಕೆಟ್ಟು ಹೋದವರಿಗೆ ಮಾತ್ರ ಬೆಲೆ.